ಎಲ್ಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಚಿಕನ್ ಗೀ ರೋಸ್ಟ್. ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಏಕೆಂದರೆ ಅಷ್ಟು ಈಸಿಯಾಗಿ ಮತ್ತು ಬೇಗ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ನಾನು ಚಿಕನ್ ತೊಗೊಂಡಿದ್ದೀನಿ 2 kg. ಮಿನಿಮಮ್ 2 kg ಬೇಕೇ ಬೇಕು, ಅದಕ್ಕೋಸ್ಕರ ನಾನು ಯಾವಾಗಲೂ 2 kgನೇ ತೊಗೊಳ್ಳೋದು. ನೋಡಿ, ಎಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿರೋದು. ನಾನು ವಿತೌಟ್ ಸ್ಕಿನ್ ತೊಗೊಳ್ಳಲ್ಲ, ವಿತ್ ಸ್ಕಿನ್ನೇ ತೊಗೊಳ್ಳೋದು ಚಿಕನ್ನು ಯಾವಾಗ್ಲೂ. ಮತ್ತು ನೀವು ಅನ್ಕೋಬೋದು ಯಾವಾಗಲೂ ಇಷ್ಟೊಂದು ಮಾಡ್ತಾರಲ್ಲ ಚಿಕನ್ ಅಂತ, ಬಟ್ ಅದಕ್ಕೆ ಬೇರೆಯೇ ರೀಸನ್ ಇದೆ. ನಾನು ಯಾಕೆ ಯಾವಾಗಲೂ ಜಾಸ್ತಿ ಚಿಕನ್ ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಇವಾಗ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಬರೋಣ. ಈಗ ಮೊದಲಿಗೆ ಚಿಲ್ಲಿ ಪೌಡ್ರು ಅದು 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್. ಮತ್ತು ತುಪ್ಪ ತೊಗೊಂಡಿದ್ದೀನಿ, ನಂದಿನಿ ತುಪ್ಪ 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬರೀ ನಾನು ತುಪ್ಪ ಹಾಕೋದು, ಬೇರೆ ಆಯಿಲ್ ಏನೂ ಹಾಕಲ್ಲ. ಮತ್ತು ಧನಿಯಾ ಪೌಡ್ರು ಅಷ್ಟೇ 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರೆಲ್ಲ ಕಡಿಮೆ ತೊಗೋಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ ಖಾರ ನೀವು ಮನೆಗೆ ಹೇಗೆ ಮಾಡ್ತೀರೋ ನೋಡಿ ತೊಗೊಳ್ಳಿ. ಮತ್ತು ಒಗ್ಗರಣೆಗೆ 4 ಈರುಳ್ಳಿ ತೊಗೊಂಡಿರೋದು, 1 ಟೀ ಟೇಬಲ್ ಸ್ಪೂನ್ ಅರಿಶಿನ ತೊಗೊಂಡಿರೋದು, ಮತ್ತು 1 ದೊಡ್ಡ ಸ್ಪೂನು ನಾನು ಉಪ್ಪಿನ ಪುಡಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 3 ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಮತ್ತು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿಕಾಯಿ ಎರಡೂ ಹಾಕ್ತಾಯಿಲ್ಲ ನಾನಿವತ್ತು. ಇವಾಗ ಬನ್ನಿ, ಪಾತ್ರೆ ಬಿಸಿಯಾಗಿದೆ, ತುಪ್ಪ ಹಾಕೊಳ್ಳೋಣ. ನೆಕ್ಸ್ಟು ಅರಿಶಿನ ಪುಡಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದು ಚೆನ್ನಾಗಿ ಫ್ರೈ ಆದರೆ ನೆಕ್ಸ್ಟು ಉಪ್ಪು ಹಾಕೋಕ್ಕೆ ಸರಿ ಹೋಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ತುಪ್ಪದಲ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟೇ ಬೇರೆ ಥರ ಬರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಏಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ, ಆ ಘಮ ಮಂತ್ರ ಸೂಪರಾಗಿರುತ್ತೆ. ಇವಾಗ ಬನ್ನಿ ಇದು ಮಸಾಲೆ ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಹಾಕಿ ಆದಷ್ಟು ಲೋ ಫ್ಲೇಮಲ್ಲೇ ಇಡಿ. ಯಾಕೆಂದರೆ ನೀವು ಮಸಾಲೆ ಹಾಕಿ ಸ್ವಲ್ಪ ಇದಕ್ಕೇ ಅದು ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಆವಾಗ ತುಪ್ಪ ಆಯಿಲ್ ಬಿಡುತ್ತೆ ನಿಮಗೆ. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಏನಿಲ್ಲ ಅಂದರೂ ಒಂದು 2 ರಿಂದ 3 ನಿಮಿಷ ನಾವು ಬರೀ ಇದೇ ಮಸಾಲೆಯಲ್ಲಿ, ನೀರೇನು ಹಾಕೋಬಾರ್ದು, ಇದೇ ಮಸಾಲೆಗೆ ಮುಚ್ಚಿಟ್ಬಿಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ನಾವು ನೀರು ಹಾಕಿ ಮಾಡೋಕ್ಕೋದ್ರೆ ಅದು ಟೇಸ್ಟ್ ಬೇರೆ ಥರ ಬರುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ನೀರು ಹಾಕ್ಕೋಬಾರ್ದು. ನಾನು ತುಪ್ಪ ಇಟ್ಟಿದ್ದೆನಲ್ಲ ಬೌಲು, ಅದೇ ಬೌಲ್ ನೀರನ್ನೇ ತೊಗೊಂಡಿರೋದು ಅಷ್ಟೇ, ಆ ನೀರನ್ನೇ, ಬೇರೆ ಇನ್ಯಾವ ನೀರನ್ನೂ ತೊಗೊಂಡಿಲ್ಲ ನಾನು. ಏಕೆಂದರೆ 1 ಬೌಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಬೌಲಿಗೆ ತುಪ್ಪ ಇಟ್ಟಿದ್ನಲ್ಲ, ಅದೆರಡನ್ನೂ ನಾನು ಇದು ಮಾಡಿ ಅದಷ್ಟೇ ನೀರು ತಗೊಂಡಿರೋದು. ಏಕೆಂದರೆ ಕನ್ಸಿಸ್ಟೆನ್ಸಿ ನನಗೆ ಅದು ಸಾಂಬಾರು ಥರ ಇರಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ಆಲ್ಮೋಸ್ಟ್ 80% ಬೆಂದಿದೆ. ಇದು 5 ನಿಮಿಷ ಬೇಯಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಫೈನಲಿ ಆಗಿದೆ. ಇವಾಗ ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಾನು ಏನಕ್ಕೆ ಚಿಕನ್ನೆಲ್ಲ ಏನೇ ಮಾಡಬೇಕಾದ್ರೂ ತುಂಬ ಜಾಸ್ತಿ ಮಾಡ್ತೀನಿ ಅಂದರೆ ನನಗೆ ಬೇರೆ ಕಡೆ ಆರ್ಡ್ರು ಬರುತ್ತೆ, ಅದು ಏನು ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.